ಮಕ್ಕಳೇ, ಆನೆ ಯಾವ ದಿನ ಮನೆಗೆ ಬಂದಿತ್ತು? ಆನೆ ಯಾವ ದಿನ ಬಂದಿತ್ತು ಮನೆಗೆ? ಹಬ್ಬದ ದಿನವೇ ಸುಬ್ಬನ ಮನೆಗೆ ಒಂದು ಆನೆ ಬಂದಿತ್ತು. ಆನೆ ಸುಬ್ಬನ ಮನೆಗೆ ಹಬ್ಬದ ದಿನ ಬಂದಿತ್ತು. ಯಾವ ದಿನ ಬಂದಿತ್ತು? ಹಬ್ಬದ ದಿನ ಆನೆ ಮನೆಗೆ ಬಂದಿತ್ತು. ಯಾರ ಮನೆಗೆ ಬಂದಿತ್ತು? ಸುಬ್ಬನ ಮನೆಗೆ ಆನೆ ಬಂದಿತ್ತು. ಯಾರ ಮನೆಗೆ? ಸುಬ್ಬನ ಮನೆಗೆ ಆನೆ ಬಂದಿತ್ತು. ಆನೆಗೆ ಅಮ್ಮ ಏನು ಕೊಟ್ರು? ಆನೆಗೆ ಅಮ್ಮ ಏನ್ ಕೊಟ್ರು? ಅಮ್ಮನು ಕೊಟ್ಟ ಬೆಲ್ಲದ ಉಂಡೆಯು ಗುಳುಮಾಗಿತ್ತು. ಅಮ್ಮನು ಕೊಟ್ಟ ಬೆಲ್ಲದ ಉಂಡೆ ಗುಳುಮಾಗಿತ್ತು. ಅಮ್ಮ ಆನೆಗೆ ಬೆಲ್ಲದ ಉಂಡೆಯನ್ನ ಕೊಟ್ರು. ಅಮ್ಮ ಆನೆಗೆ ಬೆಲ್ಲದ ಉಂಡೆಯನ್ನ ಕೊಟ್ಟರು. ಆನೆಯ ಕಾಲಿಗೆ ಏನನ್ನ ಕಟ್ಟಲಾಗಿತ್ತು? ಆನೆಯ ಕಾಲಿಗೆ ಗೆಜ್ಜೆಯನ್ನ ಕಟ್ಟಲಾಗಿತ್ತು. ಆನೆಯ ಕಾಲಿಗೆ ಗೆಜ್ಜೆಯನ್ನ ಕಟ್ಟಲಾಗಿತ್ತು. ಆನೆಯು ಹೇಗೆ ಜಳಕ ಮಾಡಿತ್ತು? ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ಆನೆ ಏನ್ ಮಾಡಿತ್ತು? ನೀರಿಗೆ ಇಳಿದು ಸೊಂಡಿಲನ್ನ ಬಡಿದು ಜಳಕ ಮಾಡಿತ್ತು. ಆನೆಯು ಹೇಗೆ ಜಳಕ ಮಾಡಿತ್ತು? ಆನೆಯು ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ಆನೆಯು ಹೇಗೆ ಸಲಾಮು ಮಾಡಿತ್ತು? 6ನೇ ಪ್ರಶ್ನೆ. ಆನೆ ಹೇಗೆ ಸಲಾಮು ಮಾಡಿತ್ತು? ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು. ಫಸ್ಟ್ ಏನ್ ಮಾಡಿತು? ಕೆಳಗಡೆ ಬಗ್ಗಿತು. ಆಮೇಲೆ ಸೊಂಡಿಲನ ಮೇಲೆ ಎತ್ತಿತು. ಕೆಳಗಡೆ ಬಗ್ಗಿ ಸೊಂಡಿಲನ ಎತ್ತಿ ಆನೆ ಸಲಾಮು ಮಾಡಿತ್ತು. ಆನೆಯು ಕೆಳಗೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು. ಆನೆಯು ಮಕ್ಕಳನ್ನ ಕರೆದುಕೊಂಡು ಎಲ್ಲಿಗೆ ಹೊರಟಿತ್ತು? ಆನೆಯು ಮಕ್ಕಳನ್ನ ಕರೆದುಕೊಂಡು ಸವಾರಿ ಹೊರಟಿತ್ತು. ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು. ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಆನೆಯು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಈ ಕೆಳಗಿನ ಚಿತ್ರಗಳನ್ನ ಕುರಿತು ಮಕ್ಕಳಿಗೆ ತಿಳಿದಿರುವುದನ್ನ ಹೇಳಿಸಿರಿ. ಮೊದಲನೇ ಚಿತ್ರ ಮಹಾತ್ಮ ಗಾಂಧೀಜಿಯವರದು. ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದ ರಾಷ್ಟ್ರಪಿತ. ಅಕ್ಟೋಬರ್ 2 ಗಾಂಧಿ ಜಯಂತಿ. ನಾವು ಪ್ರತಿ ವರ್ಷ ಅವರ ಹುಟ್ಟುಹಬ್ಬವನ್ನ ಗಾಂಧಿ ಜಯಂತಿಯಾಗಿ ನಾವು ಆಚರಣೆ ಮಾಡ್ತೀವಿ. ಅಕ್ಟೋಬರ್ 2 1861 ಮಹಾತ್ಮ ಗಾಂಧೀಜಿಯವರು ಜನಿಸಿದರು. ಎರಡನೇದು ಆಕಳನ್ನ ನಾವು ಕಾಮಧೇನು ಅಂತ ಕರಿತೀವಿ. ಆಕಳ ಕೊಟ್ಟಂತ ಹಾಲನ್ನ ಅಮೃತ ಅಂತ ಕರಿತೀವಿ. ಆಕಳ ಹಾಲಿನಿಂದ ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಅದ್ಭುತವಾದಂತ ಪದಾರ್ಥಗಳು ಬರ್ತವೆ. ಆಕಳ ಹಸು ನಮಗೆ ಕಾಮಧೇನು ಅಂತ ಅನ್ನಿಸ್ಕೊಳ್ಳುತ್ತೆ. ಹಸುವಿನ ಸೆಗಣಿಯಿಂದ ವಿಭೂತಿಯನ್ನ ತಯಾರು ಮಾಡ್ತಾರೆ. ಅದರಲ್ಲಿ ಔಷಧೀಯ ಗುಣಗಳಿರುತ್ತವೆ ಅಂತ ಹೇಳ್ತಾರೆ. ಗೋಮೂತ್ರದಲ್ಲಿ ಔಷಧೀಯ ಗುಣಗಳಿರುತ್ತವೆ ಅಂತ ಹೇಳ್ತಾರೆ. ಆಕಳು ಕಾಮಧೇನು ಅಂತ ಅನ್ನಿಸ್ಕೊಳ್ಳುತ್ತೆ. ನಮಗೆಲ್ಲ ಆಕಳು ಪವಿತ್ರವಾದಂತ ತಾಯಿ ಸಮಾನ. ಗೋಮಾತೆ ಅಂತ ಕರಿತೀವಿ, ಅಂಬ ಅಂತ ಕರಿತೀವಿ. ಅದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಕಲ್ಪವೃಕ್ಷ. ಇದು ಕಲ್ಪವೃಕ್ಷ, ಕಾಮಧೇನು ಕಲ್ಪವೃಕ್ಷ. ತೆಂಗಿನ ಮರ, ಆ ತೆಂಗಿನ ಮರವನ್ನ ನಾವು ಕಲ್ಪವೃಕ್ಷ ಅಂತ ಕರಿತೀವಿ. ಯಾಕಂತಂದ್ರೆ ಈ ವೃಕ್ಷದಿಂದ ಬರುವಂತಹ ತೆಂಗಿನ ಕಾಯಿಗಳು, ಈ ತೆಂಗಿನ ಕಾಯಿಯಲ್ಲಿ ಎಳೆನೀರಿರುತ್ತೆ. ಆ ಎಳೆನೀರು ನಮ್ಮ ಆರೋಗ್ಯಕ್ಕೆ ಅಪಾರವಾದಂತ ಶಕ್ತಿಯನ್ನ ಕೊಡುತ್ತೆ, ಮಿನರಲ್ಸ್ ಗಳನ್ನ ಕೊಡುತ್ತೆ, ಲವಣಾಂಶಗಳನ್ನ ಕೊಡುತ್ತೆ. ಕೊಬ್ಬರಿಯಲ್ಲಿ ಅಪಾರವಾದಂತ ಫ್ಯಾಟ್ಗಳಿರುತ್ತೆ. ಪ್ರತಿಯೊಂದು ಆಹಾರದಲ್ಲಿಯೂ ಕೊಬ್ಬರಿಯನ್ನು ಉಪಯೋಗಿಸುವುದರಿಂದ ಆಹಾರದ ರುಚಿ ಹೆಚ್ಚಾಗುತ್ತದೆ. ಇಂಗು ತೆಂಗು ಇದ್ದರೆ ಮಂಗಮ್ಮನ ಅಡಿಗೆನೂ ಚಂದ ಅನ್ನುವಂತ ಒಂದು ಗಾದೆ ಮಾತಿದೆ. ಆ ಪ್ರಕಾರವಾಗಿ ತೆಂಗು ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶವೂ ಕೂಡ ಬಹಳ ಉಪಯೋಗಕಾರಿಯಾದದ್ದು. ತೆಂಗಿನ ಗರಿಗಳಿಂದ ನಾವು ಪೊರಕೆಗಳನ್ನ ಮಾಡ್ತೀವಿ. ತೆಂಗು ಅಪಾರವಾದಂತ ಅನುಕೂಲಕರವಾದಂತ ಒಂದು ವೃಕ್ಷವಾಗಿದ್ದು ಅದನ್ನ ಕಲ್ಪವೃಕ್ಷ ಅಂತ ನಾವು ಕರಿತೀವಿ. ಹೀಗೆ ಇದು ಪದ್ಯ ಆನೆ ಬಂದಿತ್ತು.